ನೀವು ಬೇರೆ ಕಡೆ ಜಾಗದಲ್ಲಿ ಏನೋ ಪ್ರವಾಸ ಹೋಗಿದ್ದ ಟೈಮಲ್ಲಿ ಆರಾಗೊಂದು ಒಂದು ಸಭೆನ ನಡೆಸಿದ್ರು. ಅಂದ್ರೆ ಮಲ್ಟಿಪ್ಲೆಕ್ಸ್‌ಗಳ ಅಂದ್ರೆ ಜಾಸ್ತಿ ಟಿಕೆಟ್ ದರ ಹೆಚ್ಚು ಮಾಡ್ತಿದ್ದಾರೆ. ಅದಕ್ಕೆ ಹಿಡಿತಾನೆ ಇಲ್ಲ ಆ ಮಟ್ಟಕ್ಕೆ ಹೋಗ್ತಾರೆ. ಒಂದ್ಸರಿ 1,000, 1,500, 2,000 ತನಕ ಹೋಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು. ಅದೆಲ್ಲಿ ತನಕ ಆಗಿದೆ ಅಂತ. ಸರ್, ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಈ ಹಿಂದೆ 2017 ಒಂದು ಆರ್ಡರ್ ಮಾಡಿತ್ತು. ಮೋರ್ ದ ಮಲ್ಟಿಪ್ಲೆಕ್ಸ್ ಅಲ್ಲಿ ಮೋರ್ 150 to 200 ಮೇಲೆ ಮಾಡಂಗಿಲ್ಲ ಒಂದು ಆದೇಶ ಮಾಡಿದಾಗ, ಅವಾಗ ಆದೇಶ ಏನಾಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಅದು ವಾರ್ತಾ ಇಲಾಖೆಯಿಂದ ಅದು ನಮ್ಗೆ ಆಗಿದ್ದು. ಅದು ವಾರ್ತಾ ಇಲಾಖೆದು ಆಗಿರಲಿಲ್ಲ. ದಟ್ ಇಸ್ ಅಷ್ಟೇ ಕಮ್ ಫ್ರಮ್ ದಿ ಹೋಮ್ ಡಿಪಾರ್ಟ್ಮೆಂಟ್. ಸ್ವಲ್ಪ ಕನ್ಫ್ಯೂಷನ್ ಇಂದ ಅದು ಕೋರ್ಟಲ್ಲಿ ಅದು ಸ್ಟೇ ಇತ್ತು. ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅದನ್ನ ಸ್ಟೇ ವೆಕೇಟ್ ಮಾಡಿದ್ದಾರೆ. ಅದು ವೆರಿ 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 ಇಂಪಾರ್ಟೆಂಟ್ ಕೆಲಸ ಇದೆ. ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್ ಆಲ್ಸೋ ವಿ ಮೆಟ್ ಸಿದ್ದರಾಮಯ್ಯಜಿ ಅವರು ಮಾತಾಡ್ಬಿಟ್ಟು ಹೇಳಿದ್ದಾರೆ, ಅದನ್ನು ನಾವು ಬಿಕಾಸ್ ಆಫ್ ದಿ ಎಲೆಕ್ಷನ್ ಸಿಚುಯೇಷನ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಸರ್ಕಾರ ಮಾಡ್ತೀನಿ ಅಂತ ಒಪ್ಕೊಂಡಿದೆ. ಇಟ್ ಟುಕ್ ಟೈಮ್ ಫಾರ್ ದಟ್. ಬಟ್ ವೆರಿ, ಅದಕ್ಕಂದ್ರೆ ಪರಭಾಷಾ ಚಿತ್ರಗಳು 1,500, 2,000, 3,000 ಟಿಕೆಟ್ ಆಗ್ತಾ ಹೋದ್ರೆ ಇಲ್ಲಿಂದ ಕೆಲವು ಸಿಂಗಲ್ ಥಿಯೇಟರ್ಗಳಿಗೆ ತೊಂದರೆ ಆಗುತ್ತೆ. ಎಲ್ಲ ಏಕರೀತಿಯ ದರ ನಿಗದಿ ಮಾಡಿದಾಗ ಸಿಂಗಲ್ ಮಲ್ಟಿಪ್ಲೆಕ್ಸ್ ಆಸ್ ವೆಲ್ ಆಸ್ ಸಿಂಗಲ್ ಥಿಯೇಟರ್ಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೆ ಉದ್ದೇಶ. ಅದಕ್ಕೆ ಸರ್ಕಾರ ಶುಡ್ ಟೇಕ್ ಎ ಡಿಸಿಷನ್. Government should take a decision. We are not right person to take any decision with regard to the ticketing. That is going to happen shortly. ಸರ್, ಇತ್ತೀಚೆಗಷ್ಟೇ ಬೇರೆ ತಿರಂಗಳ ಸಿನಿಮಾ ರಿಲೀಸ್ ಆಯ್ತು. ಸೊ ಆ ಒಂದು ಟಿಕೆಟ್ ದರನ ಕಮ್ಮಿ ಮಾಡೋದು, 20 ರೂಪಾಯಿ ಕಮ್ಮಿ ಮಾಡಿ ಎಷ್ಟೋ ಕಡೆ ಶೋ ಮಾಡಿದ್ರು. ಬಟ್ ತದ್ವಿರೋಧ ನೋಡಿದ್ರೆ ಈಗ ಪುಷ್ಪ 2 ಬರ್ತಾ ಇದೆ ಡಿಸೆಂಬರ್ 5ನೇ ತಾರೀಕು. ಸೊ ಈಗ ಆಲ್ರೆಡಿ ಸರ್, ಅದ್ರ ಬಗ್ಗೆ ನಾವು ಸರ್ ಕಾನೂನಿನ ಬಗ್ಗೆ ಮಾತಾಡಕ್ಕೆ ನಂಗೆ ರೈಟ್ಸ್ ಇಲ್ಲ. ಯಾವ ಸಿನಿಮಾಗಳು ಏನು ಮಾಡಬೇಕು ಅಂತ ಸರ್ಕಾರ ಗೌರ್ಮೆಂಟ್ ಶುಡ್ ಟೇಕ್ ಎ ಡಿಸಿಷನ್. ಗೌರ್ಮೆಂಟ್ ಡಿಸಿಷನ್ ತಗೊಂಡು ಇಷ್ಟೇ ಇಂತಿದ್ದ ರೇಟ್ಗಳು ಫಿಕ್ಸ್ ಮಾಡಿದ ಮಾತ್ರ ನಾವು ಮಾಡ್ಬೇಕು. ಅವ್ರದ್ದು ನಾವು ಹಾಗೆ ಮಾಡ್ಲಿಕ್ಕಲ್ಲ. ಆದ್ರೂ ಕೂಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ತಾವು ಏನೇನು ದರ ನಿಗದಿ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಕಂಪೇರ್ಡ್ ನೈಬರಿಂಗ್ ಸ್ಟೇಟ್ ತೆಲಂಗಾಣ, ಆಂಧ್ರ, ತಮಿಳುನಾಡು ನೋಡ್ತಾ ಇದ್ರೆ ಇಟ್ ಹಸ್ ನಾಟ್ ಮಾರ್ಕ್ 150 to 200 ರುಪೀಸ್. ಇದೇ ನೋಡಿ ನಮ್ಮ ರಜನಿಕಾಂತ್ ಪಿಕ್ಚರು ರೀಸೆಂಟ್ ಆಗಿ ಆ ಸಿನಿಮಾದು ರಿಟೈನ್ ರಿಲೀಸ್ ಆದಾಗ ತಮಿಳುನಾಡಲ್ಲಿ ಇಟ್ ಹಸ್ ರಿಲೀಸ್ ಓನ್ಲಿ 49 ಥಿಯೇಟರ್ಸ್. ಬರೋದಿನ ಕರ್ನಾಟಕದಲ್ಲಿ 90 ಮೋರ್ ದನ್ 90 ಥಿಯೇಟರ್ ರಿಲೀಸ್ ಆಗಿದೆ. ಅಂದ್ರೆ ನಾವೆಷ್ಟು ಕನ್ನಡಿಗರು ವಿಶಾಲ ಹೃದಯಗಳು ತಿಳ್ಕೊಳ್ಳಿ. ಅವರು ಪರಭಾಷೆದರು ಅದೇ ನಮ್ಮ ಕನ್ನಡ ಸಿನಿಮಾ ಓಡುತ್ತೆ ಅಲ್ಲಿ. ಆದ್ರೂ ಕೂಡ ಅದು ಬಂದಾಗ ಆ ಟಿಕೆಟಿಂಗ್ ರೇಟು ಅಲ್ಲಿ 200 ರೂಪಾಯಿ, ಇಲ್ಲೂ 500 ರೂಪಾಯಿ. ಸರ್, ಇನಿವೇಟ್ ಮಾಧ್ಯಮದ್ರು ಕೂಡ ಜವಾಬ್ದಾರಿ ಬೇಕು ಸರ್. ಓನ್ಲಿ ಡೋಂಟ್ ಪುಟ್ ರೆಸ್ಪಾನ್ಸಿಬಿಲಿಟಿ ಆನ್ ಪ್ರೊಡ್ಯೂಸರ್ ಕೌನ್ಸಿಲ್, ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ದ ರೆಸ್ಪಾನ್ಸಿಬಿಲಿಟಿ ಲೆಸ್ ಆನ್ ಇವನ್ media people also. You also should support for us. If you support, definitely we are going to successful in this. ಅಂದ್ರೆ ಪರಭಾಷಾ ಚಿತ್ರಗಳಿಗೆ ಯಾವಲ್ಲೂ ಕರ್ನಾಟಕ ನಾವು ಯಾವತ್ತೂ ರಿಲೀಸ್ ಮಾಡಕ್ ಹೇಳಲ್ಲ. ಮೋರ್ ದನ್ ಈಗ ನೋಡಿ, ಮುಂಚೆ ಸ್ಟ್ಯಾಂಡಿಂಗ್ ಕಮಿಟಿಯಿಂದ 20 ಥಿಯೇಟರ್ ಮಾಡ್ತಾರಲ್ಲ, ಈಗ ನಾವು ವಿ ಆರ್ ರಿಲೀಸಿಂಗ್ ಮೋರ್ ದನ್ 300 ಥಿಯೇಟರ್ಸ್ ಇನ್ ಕರ್ನಾಟಕ. ಓಕೆ, ಪಾಸಿಬಲ್. ಅದರಿಂದ ಅದು ಆಗ್ಬೇಕಾದ್ರೆ ಇಟ್ ರಿಕ್ವೆಸ್ಟ್ ಸಪೋರ್ಟ್ ಮೀಡಿಯಾದ್ರು ಕೂಡ ಮಾಡಿಕೊಡ ಸರ್ಕಾರ ನಿಲುವು ತಗೊಂಡು ಇದಕ್ಕೆ ಒಂದು ಕಡಿವಾಣ ಆಗೋದು ಕೆಲಸ ಮಾಡಬಹುದು. ಅದರ್ವೈಸ್ ಐ ಹ್ಯಾವ್ ನೋ ರೈಟ್ ಟು ಟಾಕ್ ಎನಿಥಿಂಗ್ ಅಬೌಟ್ ಎನಿ ಮೂವೀಸ್ ಅಷ್ಟೇ.